ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026ರ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಎಸ್ಪೆಷಲಿ 6% ಕ್ರೈಟೀರಿಯಾದ ಬಗ್ಗೆ ಯಾರಿಗೆಲ್ಲ ಡೌಟ್ ಇದೆಯೋ ಅವರಿಗೆ ಡೌಟ್ ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಅಥವಾ 6% ಬಂದರೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ವೋ ಅವರಿಗೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾನೆ. ಹಾಗೆಯೇ ಕೆಸೆಟ್ಟಲ್ಲಿ ಪಾಸ್ ಆಗಬೇಕಿದ್ರೆ 6% ಕ್ರೈಟೀರಿಯಾವನ್ನು ದಾಟಿಬಿಟ್ಟು ನಾವು ಪಾಸ್ ಆಗಬೇಕಾಗುತ್ತೆ. ಹಾಗಾಗಿ ಈ 6% ಅಂದರೆ ಏನು, ಈ 6%ಅಲ್ಲಿ ಪಾಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ಸೊ ಅದರ ಬಗ್ಗೆ ಇಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ತಾ ಹೋಗ್ತೇನೆ. ಸೊ ಕೆಸೆಟ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರೋ ಅಥವಾ ಕೆಸೆಟ್ ಎಕ್ಸಾಮ್ಸ್ ಪಾಸ್ ಆಗಬೇಕು ಅಂತ ಯಾರು ತಯಾರಿ ಮಾಡ್ಕೋತಿದ್ದೀರೋ, ಯಾರು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಅಕ್ಟೋಬರ್ 11ರಂದು ನಡೆಸ್ತೇವೆ ಅಂತ ಕೆಇಎಯಿಂದ ಮಾಹಿತಿ ಇವಾಗಲೇ ಹೊರಗಡೆ ಬಿದ್ದಿದೆ. ಸೊ ಇನ್ನೇನು ಒಂದು ಅಥವಾ 2 ತಿಂಗಳಲ್ಲಿ ಕೆಸೆಟ್ ಅಧಿಸೂಚನೆ ಕೂಡ ಬಿಡಲಿದ್ದು ಅರ್ಜಿ ಸಲ್ಲಿಕೆ ಪ್ರೊಸೀಜರ್ ಅನ್ನೋದು ಆರಂಭವಾಗಲಿದೆ. ಸೊ ಇವಾಗ ನಮಗೆ ಗೊತ್ತಿರೋ ಪ್ರಕಾರ ಕೆಸೆಟ್ಟಲ್ಲಿ ನಾವು ಪಾಸ್ ಆಗಬೇಕಿದ್ರೆ 6% ಕ್ರೈಟೀರಿಯಾವನ್ನು ದಾಟಿಬಿಟ್ಟು ಪಾಸ್ ಆಗಬೇಕು. ಸೊ ಅದಕ್ಕಿಂತ ಮೊದಲು ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ತಿಳಿಸ್ತಾ 6% ಕ್ರೈಟೀರಿಯಾ ಏನು ಅಂತ ತಿಳಿಸ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಕೆಸೆಟ್ಟಲ್ಲಿ ನೀವು ಪಾಸ್ ಆಗಬೇಕಿದ್ರೆ ಮಿನಿಮಮ್ ಮಾರ್ಕ್ಸ್ ಅಂತ ಇರುತ್ತೆ. ಸೊ ಅದು ಹೇಗಿರುತ್ತೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೇನೆ ನೋಡಿ. ಕೆಸೆಟ್ ಫಲಿತಾಂಶ ಪ್ರಕಟಣೆಯ ವಿಧಾನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ UGC ಮಾರ್ಗಸೂಚಿಗಳ ಪ್ರಕಾರ ಕೆಸೆಟ್ನ ಮಾನದಂಡವು UGC ನೆಟ್ನ ಮಾನದಂಡದ ಪ್ರಕಾರವಾಗಿರುತ್ತದೆ. ಅಂದರೆ ನಮಗೆ ಕೆಸೆಟ್ ರಿಸಲ್ಟ್ ಹೇಗೆ ಬಿಡ್ತಾರೆ ಅಂತ ಹೇಳಿದ್ರೆ UGC ನೆಟ್ ಎಕ್ಸಾಮ್ ಏನು ರಿಸಲ್ಟ್ ಬಿಡುತ್ತೋ ಅದೇ ರೀತಿ ಕೆಸೆಟ್ ಎಕ್ಸಾಮ್ ರಿಸಲ್ಟ್ ಬಿಡುತ್ತಾರೆ. ಇದು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕಾಗುತ್ತದೆ. ಕೆಸೆಟ್ಟಲ್ಲಿ ಅರ್ಹತೆ ಪಡೆಯಲು UGC ಮಾರ್ಗಸೂಚಿಗಳಂತೆ ಪರಿಗಣಿಸಲಾಗುತ್ತದೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2ರ ಪತ್ರಿಕೆಗಳಲ್ಲಿ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆಯಬೇಕು. ಸೊ 6% ಕ್ರೈಟೀರಿಯಾದ ಬಗ್ಗೆ ಮೊದಲು ಮಾತಾಡೋದಕ್ಕಿಂತ ಮೊದಲು ಅಥವಾ ಅದನ್ನು ತಿಳಿಯೋದಕ್ಕಿಂತ ಮೊದಲು ನಾವು ಫಸ್ಟು 2 ಕ್ಯಾಟಗರಿ ಇರುತ್ತೆ ನಮಗೆ ಪಾಸ್ ಆಗೋದಕ್ಕೆ. ಕೆಸೆಟ್ಟಲ್ಲಿ ಪಾಸ್ ಆಗೋದಕ್ಕೆ 2 ಕ್ಯಾಟಗರೀಸ್ ಇರುತ್ತೆ. ಸೊ ಅದು ಯಾವುದಂತ ಹೇಳಿದರೆ, ಒಂದು ಕನಿಷ್ಠ ಅಂಕ, ಆಮೇಲೆ 6% ಕ್ರೈಟೀರಿಯಾ. ಸೊ ಕನಿಷ್ಠ ಅಂಕ ಅಂದರೆ ಏನು ಅಂತ ಹೇಳಿದ್ರೆ, ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಪಾಸ್ ಆಗಬೇಕಿದ್ರೆ ಏನು ಮಾಡಬೇಕು ಅಂತ. ಸೊ ಜನರಲ್ ಮತ್ತು ಅದರ್ ಕ್ಯಾಟಗರೀಸ್, ಜನರಲ್ ಕ್ಯಾಟಗರಿಯವರು 2 ಪೇಪರ್ ಸೇರಿ 40% ಅಂಕ ಪ್ಲಸ್ ಅದರ್ ಕ್ಯಾಟಗರೀಸ್ ಅವರು 35% ಅಷ್ಟು ಅಂಕಗಳನ್ನು ಪಡ್ಕೊಂಡು ನೀವು ಮಿನಿಮಮ್ ಮಾರ್ಕ್ಸನ್ನು ಪಡ್ಕೊಂಡಿರಬೇಕು. ಇದು ಫಸ್ಟ್ ಕ್ರೈಟೀರಿಯಾ. ಸೊ ಈ ಫಸ್ಟ್ ಕ್ರೈಟೀರಿಯಾವನ್ನು ನೀವು ಪಾಸ್ ಆದರೆ ಮಾತ್ರ ಸೆಕೆಂಡ್ ಕ್ರೈಟೀರಿಯಾಕ್ಕೆ ಹೋಗೋಕ್ಕಾಗೋದು. ಸೊ ಫಸ್ಟ್ ಕ್ರೈಟೀರಿಯಾ ಏನಂತಂದರೆ ಮಿನಿಮಮ್ ಮಾರ್ಕ್ಸ್. ಸೊ ಇಷ್ಟು ಮಾರ್ಕ್ಸ್ ನಿಮಗೆ ಬಂದರೆ ನೀವು 6% ಕ್ರೈಟೀರಿಯಾಕ್ಕೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ 6% ಅಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಟ್ಟು ಸಂಖ್ಯೆ, ಟೋಟಲ್ ಸ್ಲಾಟ್, ಒಟ್ಟು 2 ಪತ್ರಿಕೆಗಳು, 2 ಪೇಪರ್ಗೆ ಹಾಜರಾದ ಅಭ್ಯರ್ಥಿಗಳ 6% ಸಂಖ್ಯೆಗೆ ಸಮನಾಗಿರುತ್ತದೆ. ಸೊ ರಿಸಲ್ಟ್ ಹೆಂಗಿರುತ್ತಂದರೆ ಟೋಟಲ್ ಸ್ಲಾಟ್ ಆಫ್ ರಿಸಲ್ಟ್ ಅಥವಾ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಟ್ಟು ಸಂಖ್ಯೆ. ಸೊ ಫೈನಲ್ ರಿಸಲ್ಟಲ್ಲಿ ಸೆಲೆಕ್ಟ್ ಆಗುವಂಥವರ ನಂಬರ್ ಹೇಗಿರುತ್ತೆ ಅಂತ ಹೇಳಿದ್ರೆ 6% ಟೋಟಲ್ ಪೇಪರ್ 1 ಪ್ಲಸ್ ಪೇಪರ್ 2 ಆಲ್ ಸಬ್ಜೆಕ್ಟಿವ್ ಜಾಯಿನ್ ಆಗಿರೋರು, ಅದರಲ್ಲಿ 6% ಅಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಈ ಒಟ್ಟು ಸ್ಲಾಟ್ಗಳನ್ನು 2 ಪತ್ರಿಕೆಗಳು ಹಾಜರಾಗಿ ಹಂತ 1 ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ಸಿದ್ಧಪಡಿಸಲಾಗುತ್ತದೆ. ಸೊ ಯಾರು 2 ಪೇಪರನ್ನು ಬರೆದು ಹಂತ 1 ಪೂರ್ಣಗೊಳಿಸಿದ ಅಭ್ಯರ್ಥಿಗಳಂದರೆ, ಹಂತ 1 ಅಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಮಿನಿಮಮ್ ಮಾರ್ಕ್ಸ್, ಅದನ್ನು ನೀವು ಪಾಸ್ ಆದರೆ ನಿಮಗೆ ಇಲ್ಲಿ 6% ಕ್ರೈಟೀರಿಯಾಕ್ಕೆ ಇದನ್ನು ಏನು ಮಾಡ್ತಾರೆ, ಆಯ್ಕೆ ಮಾಡ್ಕೋತಾರೆ. ಆಮೇಲೆ ವಿಷಯವಾರು ನಿಮಗೆ ಏನು ಮಾಡ್ತಾರೆ, ಅರ್ಹತಾ ಪಟ್ಟಿಯನ್ನು ಬಿಡ್ತಾರೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗೆ ಪರಿಗಣಿಸಬೇಕಾದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲೂ ಹಾಜರಾಗಿ GM ಅಭ್ಯರ್ಥಿಗಳು 2 ಪತ್ರಿಕೆಗಳಲ್ಲಿ ಸೇರಿ 40ರಷ್ಟು ಅಂಕಗಳು, ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರ ಹಿಂದುಳಿದ ವರ್ಗ, ತೃತೀಯ ಲಿಂಗದ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳು 2 ಪತ್ರಿಕೆಗಳಲ್ಲಿ ಸೇರಿ 35ರಷ್ಟು ಅಂಕಗಳನ್ನು ಗಳಿಸಿರಬೇಕು. ಅಂತಹ ಅಭ್ಯರ್ಥಿಗಳನ್ನು ಮಾತ್ರ ಅರ್ಹತಾ ಪಟ್ಟಿಗೆ ಪರಿಗಣಿಸಲಾಗುವುದು. ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ವರ್ಗವಾರು ವಿಷಯ ಮತ್ತು ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತದೆ. ಸೊ
UGC ಫಲಿತಾಂಶದ ಸೂತ್ರದ ಪ್ರಕಾರ ಒಟ್ಟು ಸ್ಲಾಟ್ಗಳನ್ನು ಲೆಕ್ಕಾಚಾರ ಮಾಡಿ ರಾಜ್ಯ ಸರ್ಕಾರದ ಮೀಸಲಾತಿ ನಿಯಮಾನುಸಾರವಾಗಿ ಅರ್ಹತಾ ಪಟ್ಟಿಯನ್ನು ವರ್ಗವಾರು ವಿಷಯವಾರು ಸಿದ್ಧಪಡಿಸಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಈ ಮೇಲೆ ತಿಳಿಸಿದ ಫಲಿತಾಂಶ ಪ್ರಕಟಣೆ ವಿಧಾನವು ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತದೆ. ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಸೊ ಹಂತ 3 ಹೇಗಿರುತ್ತೆ ಅಂತ ನೋಡಿ. ಇಲ್ಲಿ UGCಯ ಸೆಟ್ ಮಾರ್ಗಸೂಚಿ ಪ್ರಕಾರ ಎರಡೂ ಪತ್ರಿಕೆಗಳು ಹಾಜರಾಗುವ ಅಭ್ಯರ್ಥಿಗಳ 6% ಅಭ್ಯರ್ಥಿಗಳನ್ನು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುವುದು. ಅರ್ಥ ಆಗ್ತಿದೆಯಾ? ಸೊ ಓವರಾಲ್ ಆಗಿ ಎಷ್ಟು ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಎಕ್ಸಾಮಲ್ಲಿ, ಅದರ 6% ಅಷ್ಟು ಮಾತ್ರ ಇರುತ್ತೆ, ಇನ್ಕ್ಲೂಡಿಂಗ್ ಆಲ್ ಸಬ್ಜೆಕ್ಟ್. ಓಕೆ, ಟೋಟಲ್ ಇವಾಗ ಒಂದು 2 ಲಕ್ಷ ಜನ ಎಕ್ಸಾಮ್ ಬರೆದು ಅದರ 6% ಅಷ್ಟು ಜನರು ಆಯ್ಕೆ ಆಗ್ತಾರೆ ಅಂತ ಅರ್ಥ. ಸೊ ರಾಜ್ಯದ ಚಾಲ್ತಿಯಲ್ಲಿರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ಪ್ರವರ್ಗ ಮತ್ತು ವಿಷಯವಾರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುತ್ತದೆ. ಸೊ ಈ ಹೇಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40% ಅಷ್ಟಿರುತ್ತೆ, ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ 35% ಅಷ್ಟಿರುತ್ತೆ. ಈ ಒಂದು ಸೂತ್ರದ ಪ್ರಕಾರ 6% ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇದು ನಮಗೆ UGC ಅವರು ಕೊಟ್ಟಿರೋ ಸೂತ್ರ. ಸೊ KSET-ಅಲ್ಲಿ 6% ಅಂದರೆ ಏನು ಅಂದರೆ, ಟೋಟಲ್ ಯಾರೆಲ್ಲ ಎಕ್ಸಾಮ್ ಬರೀತಾರೋ ಪೇಪರ್ 1 ಪ್ಲಸ್ ಪೇಪರ್ 2 ಬೋತ್ ಎಷ್ಟು ಜನ ಬರೀತಾರೆ. ಇವಾಗ 2 ಲಕ್ಷ ಜನ ಎಲ್ಲ ಸಬ್ಜೆಕ್ಟಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ನಾಟ್ ಓನ್ಲಿ ಕಾಮರ್ಸ್ ಅಥವಾ ನಾಟ್ ಓನ್ಲಿ ಮ್ಯಾನೇಜ್ಮೆಂಟ್, ಎಲ್ಲ ಸಬ್ಜೆಕ್ಟ್ ಎಷ್ಟು 42 ಸಬ್ಜೆಕ್ಟಿಗೆ ಏನಾಗುತ್ತೋ ಆ ಸಬ್ಜೆಕ್ಟ್ ಯಾರೆಲ್ಲ ಅಪ್ಲೈ ಮಾಡಿದಾರೋ ಅದರ 6% ಅಷ್ಟು ಜನರನ್ನು ಆಯ್ಕೆ ಮಾಡ್ತಾರೆ. ಆ 6%ಅಲ್ಲಿ ನೀವು ಒಬ್ಬರು ಆಗಬೇಕಿದ್ರೆ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ಈ ಚಾನಲಲ್ಲಿ ಏನೆಲ್ಲ ವೀಡಿಯೋಸನ್ನು ಕೊಟ್ಟಿದ್ದೀನಿ ಅದನ್ನು ನೀವು ನೋಡ್ಕೋಬೇಕು. ಸೊ ಹಂಗಾದರೆ ಡೆಫಿನೆಟ್ಲಿ ಯು ಕ್ಯಾನ್ ಪಾಸ್. ಸೊ ಇಲ್ಲಿ ಏನಂದರೆ 6% ಅಂದರೆ ಇಟ್ ಈಸ್ ದ ಸೆಕೆಂಡ್ ಕ್ರೈಟೀರಿಯಾ. ಫಸ್ಟ್ ಕ್ರೈಟೀರಿಯಾ ಏನಂದರೆ ಮಿನಿಮಮ್ ಮಾರ್ಕ್ಸ್, ದಟ್ ಈಸ್ 35% ಆ್ಯಂಡ್ 40%. ಸೊ ಅದನ್ನು ಪಾಸಾಗಿ ನೀವೇನಾದರೂ 6%ಅಲ್ಲಿ ಕ್ರೈಟೀರಿಯಾಕ್ಕೆ ಬಂದರೆ ಅಲ್ಲಿನೂ ನೀವು ಹೈಯೆಸ್ಟ್ ಕಟ್ ಆಫಲ್ಲಿ ಅವರು ಏನು ಕಟ್ ಆಫ್ ಬಿಡ್ತಾರೋ ಆನ್ ದಿ ಬೇಸಿಸ್ ಆಫ್ ಕಟ್ ಆಫಲ್ಲಿ ನಿಮಗೆ ಏನು ಮಾಡ್ತಾರೆ, ರಿಸಲ್ಟನ್ನು ಬಿಡ್ತಾರೆ. ಆ ಕಟ್ ಆಫ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಓವರಾಲ್ ಸ್ಲಾಟ್ ಬೇಸಿಸ್ ಮೇಲೆ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದರೆ ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ, ಆ ವಿಷಯದಲ್ಲಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರೋ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಡಿವೈಡೆಡ್ ಬೈ ಎಲ್ಲ ವಿಷಯಗಳಲ್ಲಿ ಸೇರಿ 40% ಅಥವಾ ಅತಿ ಹೆಚ್ಚು ಅಂಕ ಗಳಿಸಿರೋ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಸಂಖ್ಯೆ ಇಂಟು ಸಾಮಾನ್ಯ ವರ್ಗದಲ್ಲಿ ಎಲ್ಲ ವಿಷಯಗಳಲ್ಲಿ ಸೇರಿ ಅರ್ಹತೆ ಪಡೆಯಬೇಕಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ. ಸೊ ಈ ಥರ ಏನು ಮಾಡ್ತಾರೆ, ಈ ಒಂದು ಸೂತ್ರದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ. ಸೊ 6% ಅನ್ನೋದು ಈಸ್ ಒನ್ ಕೆಟಗರಿ ಅಥವಾ ಒಂದು ಕ್ರೈಟೀರಿಯಾ. ಅದನ್ನು ನೀವು ಪಾಸ್ ಮಾಡಬೇಕಿದ್ರೆ ಫಸ್ಟು ನೀವು ಮಿನಿಮಮ್ ಮಾರ್ಕ್ಸ್ ತೊಗೋಬೇಕು. ಮಿನಿಮಮ್ ಮಾರ್ಕ್ಸ್ ಇಲ್ಲಾಂದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಿಲ್ಲ, ಯು ವಿಲ್ ನಾಟ್ ಕ್ವಾಲಿಫೈ. ಸೊ 6% ಅಷ್ಟು 35% ಅಥವಾ 40% ನಿಮಗೆ ಆನ್ ದಿ ಬೇಸಿಸ್ ಆಫ್ ಯುವರ್ ಕೆಟಗರಿ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದರ ಬೇಸಿಸ್ ಮೇಲೆ ನೀವೇನು ಮಾಡ್ತಾ ಹೋಗ್ಬೋದು, ನಿಮಗೆ ಒಂದು ಹೋಪ್ಸ್ ಇಟ್ಕೋಬೋದು 6%ಗೆ ನಾವು ಸೆಲೆಕ್ಟ್ ಆಗ್ತೀವಿ ಅಂತ. ಆ 6%ಅಲ್ಲಿ ನೀವು ಕಟ್ ಆಫ್ ಬೇಸಿಸ್ ಮೇಲೆ ನೀವು ಕಟ್ ಆಫ್ಗಿಂತ ಎಬೋವ್ ಮಾರ್ಕ್ಸ್ ತೊಗೊಂಡ್ರೆ ಯು ವಿಲ್ ಕ್ವಾಲಿಫೈಡ್ ಇನ್ KSET ಎಕ್ಸಾಮ್. ಸೊ ದಿಸ್ ಇಸ್ ದ ಕ್ರೈಟೀರಿಯಾ. ಸೊ ಈ ಥರ ಕ್ರೈಟೀರಿಯಾ ಇರುತ್ತೆ. ಯಾರೆಲ್ಲ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KSETನ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗೆಯೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು KSET ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.